அந்த சத்தம். ಹಾಯ್ ಫ್ರೆಂಡ್ಸ್, ಇದು ನನ್ನ ಡೇ 7 ವ್ಲಾಗ್. ಇದು ಇವಾಗ ಹೋಗ್ತಾ ಇದ್ದೀನಿ ಕರ್ನೂಲಿಂದ ದಟ್ಟಿ. ಕರ್ನೂಲಲ್ಲಿ ನಿಲ್ಲಿಸ್ಬಿಟ್ಟಿದೆ ಗಾಡಿ. ಇವಾಗ ಹೋಗ್ತಾ ಇದ್ದೀನಿ. ತುಂಬ ಜನ ವೀಡಿಯೋ ನೋಡ್ತೀರಾ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕೇ ನನಗೆ ಒಂಥರ ಮೋಟಿವೇಶನ್ನು. ಹೀಗೆ ಅನಂತಪುರಂ ಗಂಟ ಬಂದ್ಬಿಟ್ಟೆ. ನೋಡಿದ್ರೆ ಇದಕ್ಕೆ ಮೇಲೆ ಅವರು ಮಂಟಿ ಅವರು ಅವಳಿ ಇಕ್ತಾ ಇದ್ದಾರೆ. ಜಲ್ದಿ ಬಾ ಅಂತ ಅವರೇ ಲೇಟ್ ಮಾಡಿಬಿಟ್ರು ಲೋಡ್ ಮಾಡೋಷ್ಟಿಗೆ. ಮತ್ತು ಅಲ್ಲಿ ಬಂದು ವೆಯ್ಟ್ ಮಾಡ್ಕೋ, ನಾನು 7 ಗಂಟೆ ಪಾಸ್ ಮಾಡಬೇಡ ಅಂತ ಅವರೇ ನಿಲ್ಲಿಸ್ಬಿಟ್ಟಿದ್ರು. ಇವಾಗ ನೋಡಿದ್ರೆ ಜಲ್ದಿ ಬಾ ಅಂದರೆ ಹೆಂಗೆ ಗಾಡಿಗೆ ಒಂದು ರೆಕ್ಕೆ ಫಿಟ್ ಮಾಡ್ಕೊಂಡು ಯಾರ್ಕೊಂಡೆ ಬರ್ಬೇಕು. ನಾನು 2 ನಿಮಿಷಕ್ಕೆಲ್ಲ ಹೋಗ್ಬೇಕಂದ್ರೆ ಏನಕ್ಕೆ ಸುಮ್ಮನೆ ಮಾಡೋದೆಲ್ಲ ಅವರೇ, ಹೆಸರು ಮಾತ್ರ ನಮ್ಗೆ ಹೇಳಿದ್ರೆ ಆಲ್ಟ್ ಆಗಿಬಿಡುತ್ತೆ. ಜಲ್ದಿ ಬಾ ಅಂತ ಹೇಳ್ತಾ ಇದ್ದಾರೆ. ಆಲ್ಟ್ಗಲ್ಟಲ್ಲಿ ಆಗೋ ಸೀನಿಲ್ಲ. ನೋಡೋಣ, ಹೋಗ್ತಾ ಇದ್ದೀನಿ. ಇನ್ನೂ ಒಂದೂವರೆ ಅವರು ಹೋಗ್ಬಿಡ್ತೀನಿ ಪೈಂಟಿಗೆ. ಏನು ಎಲ್ಲ ಇವರೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಏನು ನಮ್ಮ ಕಥೆಗಳಲ್ಲ. ಗಾಡಿ ಅನ್ಲೋಡ್ ಪಾಯಿಂಟಿಗೆ ಬಂದಾಯಿತು. ಗಾಡಿ ಅನ್ಲೋಡಿಗೆ ಬಿಟ್ಟಿದ್ದೀನಿ. ಏನಿಲ್ಲ, ಸೀದಾ ಊಟ ಮಾಡ್ಕೊಂಡು ಸೀದಾ ಮಲ್ಕೊಳ್ಳೋದೆ. ಸ್ವಲ್ಪ ರೆಸ್ಟ್ ಫುಲ್ ರೆಸ್ಟ್. ಇಲ್ಲಿಂದ ಹೊಸಕೋಟೆಗೆ ಹೇಳ್ತಾರ ಇಲ್ಲ ಮನೆಗೆ ಹೋಗಂತಾರ ಅಂತ ಗೊತ್ತಿಲ್ಲ. ನಾವು ನೋಡಿದ್ರೆ ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಏನಿಲ್ಲ. ಇದೇನೋ ಇದು ಕೊಟ್ಟಿದ್ದಾರೆ, ಏನೋ ಹಿಂದೂಪುರಂ ಅಸೋಸಿಯೇಷನ್ ಅಂತ. ಇದು ಇಷ್ಟು 200 ರೂಪಾಯಿ ಕೊಡ್ಬೇಕಂತ ಒಂದು ಗಾಡಿಗೆ. ಇದರಿಂದ ಏನು ಯೂಸ್ ಅಂತ ನನಗೆ ಗೊತ್ತಿಲ್ಲ. ಬಂದಾಗೆಲ್ಲ 200 ಇಸ್ಕೊತಾರೆ. ಆ ಥರ ಏನು ನನಗಾಗಿಲ್ಲ. ನಿಮ್ಗೆ ಏನೋ ಆಯ್ತು ಇದ್ರ ಬಗ್ಗೆ ಏನೋ ಗೊತ್ತಿದ್ರೆ ಸ್ವಲ್ಪ ನನಗೆ ತಿಳಿಸ್ರಿ, ಏನಂತ ತಿಳ್ಕೊತೀನಿ ನಾನು. ಯಾಕಂದರೆ ಇದುವರೆಗೂ ಕಾಸು ಮಾತ್ರ ಈಸ್ಕೊಂಡು ಹೋಗಿದ್ದಾರೆ. ಅದರಿಂದ ಏನು ಯೂಸ್ ಅಂತ ಇನ್ನೂ ಗೊತ್ತಾಗಿಲ್ಲ. ಏನೋ ಗೊತ್ತಾಗಿದ್ದರೆ ಸ್ವಲ್ಪ ಹೇಳ್ರಿ, ನನಗೂ ತಿಳ್ಕೊತೀನಿ ನಾನು. ಏನಿಲ್ಲ ಫ್ರೆಂಡ್ಸ್, ಗಾಡಿ ಅನ್ಲೋಡ್ ಆಯಿತು. ಬಾಡಿಗೆ ಬಂದು 17,000 ರೂಪಾಯಿ ಕೊಟ್ಟಿದ್ದಾರೆ ಬಾಡಿಗೆ. ಸೀದಾ ಇಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಇನ್ನೂ ಲೋಡಿಂಗ್ ಇಲ್ಲಿಗೆ ಅಂತ ಹೇಳಿಲ್ಲ, ಸೇರೆ ಅಂತ. ಅದಕ್ಕೆ ಮನೆ ಕಡೆ ಹೋಗೋಣ ಅಂತ. ನಮ್ದೆಲ್ಲ ಏನಂದರೆ 3 ದಿನಕ್ಕೆ ಒಂದ್ಸರಿ ಎಲ್ಲ ಸೀದಾ ಮನೆಗೆ ಹೋಗ್ತಾ ಇರೋದು. ಅದಕ್ಕೆ ನಾವು ರೆಗ್ಯುಲರ್ ಹೈದರಾಬಾದ್ ಬೆಂಗಳೂರು ಹೊಡಿಯೋದು. ಅದೇ ಥರ ಇಲ್ಲಿ ಹೈದರಾಬಾದಲ್ಲಿ ಯಾರನ್ನ ಗಾಡಿ ಅವರು ಲೋಡ್ ಬೇಕಾದ್ರೆ ಕಂಟೈನರು ಇದ್ರೆ ಹೇಳ್ರಿ, ಕಮೆಂಟ್ ಹಾಕ್ರಿ. ಲೋಡ್ ಕೊಡ್ತೀವಿ. ಲೋಡ್ ಇದೆ, ರೆಗ್ಯುಲರ್ ಲೋಡ್ ಬೆಂಗಳೂರಿಂದನೂ ಐತೆ, ಹೈದರಾಬಾದಿಂದನೂ ಕೊಡ್ತೀವಿ. ನೋಡಿ, ಯಾರನ್ನ ಇದ್ದರೆ ಕಮೆಂಟ್ ಮಾಡಿರಿ, ಲೋಡ್ ಕೊಡ್ತೀವಿ. ಇಲ್ಲ ನೋಡಿ, ಹೈದರಾಬಾದ್ಗೆ ಹೋಗಿ ಬಂದು ಅನ್ಲೋಡ್ ಮಾಡ್ಕೊಂಡು ಸೀದಾ ಲೋಡಿಂಗ್ ಪಾಯಿಂಟ್ಗೆ ಬಂದುಬಿಟ್ಟಿದ್ದೀನಿ. ರೆಡ್ಡಲ್ಲಿ ಐತೆ ಗಾಡಿ. ಇದೇ ನಮ್ಮದು ಮೈಲೇಜ್ ಅಂದರೆ.